खण्डन भवबन्धन जगवन्दन वन्दितो मां निरञ्जन नररूपधर निरञ्जन नररूपधर निर्गुण गुणमय पद श्रीपद भवघोषपद वारियथाय प्रेमार्पण समदर्शन प्रेमार्पण समदर्शन जगजन दुःखजाय संवद तव श्रीपद भवघोषपद वारियथाय प्रेमार्पण समदर्शन प्रेमार्पण समदर्शन जगजन दुःखजाय नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिर्ज्योतिमुजल हृदि कंदर ज्योतिर्ज्योतिमुजल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिर्ज्योतिमुजल हृदि कंदर ज्योतिर्ज्योतिमुजल हृदि कंदर तुमि तमो भंजनहार प्रभु तुमि तमो भंजनहार धिधि लंग रंग भंग बाजे अंग संग मृदंग धिधि लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खण्डन भवबन्धन जगवन्दन वन्दितो मां जय श्री गुरु महाराज जी की जय। श्री गुरुभ्यो नमः। हरिः ओम। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। हरिः ओम। मेधा देवी जुषमाणा न आगाद्विश्वाची भद्रा सुमनस्य माना
त्वया जुष्टानुदमाना दुरुक्तान् बृहद्वदेम विदथे सुवीराः त्वया जुष्टा ऋषिर्भवति देवि त्वया ब्रह्मा गतश्रीरुतत्वया त्वया जुष्टश्चित्रं विन्दते वसुसानो जुषस्वद्रविणो न मेधे मेधां म इन्द्रो ददातु मेधां देवी सरस्वती मेधां मे अश्विना उभावाधत्तां पुष्करस्रजा अप्सरासु च या मेधा गन्धर्वेषु च यन्मनः दैवी मेधा सरस्वती सा मां मेधासुरभिर्जुषतोग स्वाहा आमां मेधासुरभिर्विश्वरूपा हिरण्यवर्णा जगति जगम्या ऊर्जस्वते पयसा पिन्वमाना सा मां मेधासुप्रतीका जुषन्ताम् मयि मेधां मयि प्रजां मयि यज्ञस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो भ्राजो दधातु ॐ शान्ति शान्ति शान्तिः हरिः ॐ तत्सत् श्रीरामकृष्णार्पणमस्तु। ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನ ನಿಮ್ಮ ಕಣ್ಣುಗಳ ಮುಂದೆ ಭಾವಿಸ್ಕೊಳ್ಳಿ. ಶ್ರೀರಾಮಕೃಷ್ಣರ ಪದತಲದಲ್ಲಿ ಪುಷ್ಪಗಳನ್ನು ಸಮರ್ಪಿಸಿ ಪ್ರಣಾಮ ಸಲ್ಲಿಸಿ ಆ ದಿವ್ಯ ಮೂರ್ತಿಯ ಮುಖವನ್ನೇ ನೋಡ್ತಾ ಪ್ರಾರ್ಥನೆ ಮಾಡಿ, ಹೇ ಭಗವಂತ, ಈ ಲೋಕದಲ್ಲಿರುವ ಎಲ್ಲ ಜೀವಜಂತುಗಳು ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರಲಿ. ಹೇ ಭಗವಂತ, ನನ್ನ ದೇಹ ಮತ್ತು ಮನಸ್ಸು ಪರಿಶುದ್ಧವಾಗಿರುವಂತೆ ಕರುಣಿಸು. ಹೇ ಭಗವಂತ, ನಾನು ಸದಾ ನಿನ್ನ ಸ್ಮರಣೆಯನ್ನು ಮಾಡುತ್ತಿರುವಂತೆ ನನ್ನನ್ನು ಹರಸು. ಹೇ ಭಗವಂತ, ಎಲ್ಲರಲ್ಲೂ ನಿನ್ನನ್ನು ಕಾಣುವಂತಹ ಮನಸ್ಥಿತಿಯನ್ನು ನನಗೆ ಕೊಡು. ಹೇ ಭಗವಂತ, ನಾನು ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹಿಸು. ಶ್ರೀರಾಮಕೃಷ್ಣರನ್ನ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾ ಆ ದಿವ್ಯ ನಾಮವನ್ನು ಜಪಿಸೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶ್ರೀರಾಮಕೃಷ್ಣರ ಪದದಲ್ಲಿ ನಮಸ್ಕರಿಸಿ ಶ್ರೀರಾಮಕೃಷ್ಣ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ. ಈಗ ನಮ್ಮ ನೀತಿಕತೆ ಸೆಷನ್. ಇವತ್ತು ನಮ್ಮ ಉತ್ತಮ್ ನೀತಿಕತೆ ಹೇಳ್ತೀಯಾನೆ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಉತ್ತಮ್. ನಾನು ಇವತ್ತು ಒಂದು ನೀತಿ ಕಥೆಯನ್ನು ಹೇಳುತ್ತಿದ್ದೇನೆ. ನಾನು ಇವತ್ತು ಹೇಳುತ್ತಿರುವ ಕತೆ ವಿಕ್ರಮಾದಿತ್ಯ ಎಂಬ ರಾಜನ ಕತೆ. ನಮಗೆಲ್ಲರಿಗೂ ಗೊತ್ತು, ದಿನ ನಾವು ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಷ್ಟು ಗ್ರಹಗಳ ಹೆಸರಿಂದ ಇಟ್ಟಿರೋದು. ಅದನ್ನು ಸೋಮವಾರ ಅಂದರೆ ಮೂನ್ ದೇವರು, ಯಾರು ಅಂದರೆ ಚಂದ್ರಂದು, ಆ ಥರ ಎಲ್ಲದೂ ಇಟ್ಟಿದ್ದೀವಲ್ವಾ. ಸೊ ಆ ಗ್ರಹಗಳೆಲ್ಲ ಒಂದಿನ ಮೀಟ್ ಆಗ್ತಾರೆ. ಅವಾಗ ಅವರೆಲ್ಲರೂ ಮಾತಾಡ್ತಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನಾರದ ಮುನಿಯಲ್ಲಿ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಆ ಗ್ರಹಗಳಿಗೆಲ್ಲ ಅವರು ಕೇಳ್ತಾರೆ, ನಿಮ್ಮಲ್ಲೆಲ್ಲ ಯಾರು ತುಂಬ ಶಕ್ತಿಶಾಲಿ ಅಂತ.
ಆಗ ಎಲ್ಲರೂ ನಾನು 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 ಅಂತ ಎಲ್ಲರೂ ಹೇಳ್ಕೊತಾ ಇರ್ತಾರೆ. ಅವಾಗ ಯಾರಿಗೂ ಡಿಸೈಡ್ ಮಾಡೋಕ್ಕಾಗಲ್ಲ ಯಾರು ಶಕ್ತಿಶಾಲಿ ಅಂತ. ಅದಕ್ಕೆ ನಾವು ಇಂದ್ರನ ಹತ್ರ ಹೋಗೋಣ ಅಂತ ಎಲ್ಲರೂ ಇಂದ್ರನ ಹತ್ರ ಹೋಗ್ತಾರೆ. ಇಂದ್ರನ ಹತ್ರ ಹೋಗಿ ಅವ್ರು ಕೇಳ್ಕೊತಾರೆ, ನಮ್ಮಲ್ಲಿ ಯಾರು ಶಕ್ತಿಶಾಲಿ ಅಂತ ನೀನು ಗುರ್ತು ಹಿಡಿ ಅಂತ ಅವನಿಗೆ ಹೇಳ್ತಾರೆ. ಆಗ ಇಂದ್ರ ಇದ್ದವನು ಅವನು ಯೋಚನೆ ಮಾಡ್ತಾನೆ, ನಾನು ಇವ್ರು ಶಕ್ತಿಶಾಲಿ ಅಂತ ಹೇಳಿದ್ರೆ ಬೇರೆಯವರಿಗೆ ಬೇಜಾರಾಗುತ್ತೆ, ನಾನು ಇವ್ರನ್ನೆಲ್ಲರನ್ನೂ ವಿಕ್ರಮಾದಿತ್ಯ ಅಂತ ಒಬ್ಬ ರಾಜ ಇದ್ದಾನೆ, ಅವನು ತುಂಬ ಬುದ್ಧಿವಂತ ಇದ್ದಾನೆ, ಅವನ ಹತ್ರ ಕಳಿಸೋಣ, ಅವನು ಸರಿಯಾಗಿ ಎಲ್ಲರಿಗೂ ಹೇಳ್ತಾನೆ ಅಂತ ಹೇಳಿ ಕಳಿಸ್ತಾರೆ. ಅವರೆಲ್ಲರೂ ವಿಕ್ರಮಾದಿತ್ಯನ ಹತ್ರ ಹೋಗ್ತಾರೆ. ವಿಕ್ರಮಾದಿತ್ಯನೂ ಯೋಚಿಸ್ತಾನೆ, ಅವನಿಗೂ ಅದೇ ಯೋಚನೆ ಬರುತ್ತೆ, ನಾನು ಒಬ್ಬರನ್ನು ಚೂಸ್ ಮಾಡಿದ್ರೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ ಅಂತ. ಅದಕ್ಕೆ ಅವನು ಏನು ಮಾಡ್ತಾನೆ, 7 ಥರದ್ದು ಬೇರೆ ಬೇರೆ ವೆರೈಟಿ ಮೆಟಲ್ಸ್ದು ಕುರ್ಚಿನ ಮಾಡಿ ಇಡ್ತಾನೆ. ಯಾವುದು ಅಂದರೆ ಗೋಲ್ಡು, ಟಿನ್, ಕಾಪರ್, ಆಮೇಲೆ ಲಾಸ್ಟಲ್ಲಿ ಐರನ್ ಇರುತ್ತೆ. ಸೊ ಎಲ್ಲದ್ರದ್ದು ಮಾಡಿ ಇಟ್ಟಿರ್ತಾನೆ. ಆವಾಗ ಆ ಗ್ರಹಗಳಿಗೆಲ್ಲ ಹೇಳ್ತಾನೆ, ನೀವು ಯಾವ್ದು ಬೇಕೋ ಆ ಕುರ್ಚಿ ಮೇಲೆ ಕುತ್ಕೊಳ್ಳಿ ಅಂತ. ಸೂರ್ಯ ಇದ್ದವನು ಗೋಲ್ಡ್ ಚೇರ್ ಮೇಲೆ ಕುತ್ಕೊತಾನೆ, ಶನಿ ಇದ್ದವನು ಐರನ್ ಚೇರ್ ಮೇಲೆ ಕುತ್ಕೊತಾನೆ, ಬೇರೆಯವರೆಲ್ಲರೂ ಅದ್ರ ಮಧ್ಯೆ ಇರೋದು ಯಾವ್ದಿದೆನೋ ಅದ್ರಲ್ಲಿ ಕೂರ್ತಾರೆ. ಆಗ ವಿಕ್ರಮಾದಿತ್ಯ ಹೇಳ್ತಾನೆ, ನೀವು ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇದೆಯೋ ಅವರೇ ಗ್ರೇಟೆಸ್ಟು, ಯಾವ್ದು ಲೋಯೆಸ್ಟ್ ವ್ಯಾಲ್ಯೂ ಇದೆಯೋ ಅದೇ ಲೀಸ್ಟ್ ಪವರ್ಫುಲ್ ಅಂತ ಅದೇ ಸೂಚಿಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಶನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಎಲ್ಲರೂ ಆಮೇಲೆ ಹೋಗ್ತಾರೆ. ಅದಾದಮೇಲೆ ಶನಿ ವಿಕ್ರಮಾದಿತ್ಯ ಜೊತೆ ಮಾತಾಡ್ತಾನೆ. ಶನಿ ಹೇಳ್ತಾನೆ, ನಿನಗೆ ನಂದು ಶಕ್ತಿ ಎಷ್ಟು ಅಂತ ಗೊತ್ತಿಲ್ಲ, ನಾನು ಎಷ್ಟು ಶಕ್ತಿಶಾಲಿ ಅಂದರೆ ನಾನು ರಾಮನ ಕಾಲದಲ್ಲಿ ರಾಮ ರಾಜ ಆಗೋದ್ಬಿಟ್ಟು ಅವನು ವನಕ್ಕೆ ಹೋಗಿರ್ತಾನೆ ಎಕ್ಸೈಲಲ್ಲಿ. ಆಮೇಲೆ ಕೃಷ್ಣನ ಕಾಲದಲ್ಲಿ ಅವ್ರ ಅಪ್ಪ ಅಮ್ಮ ಬೆಳೆಸೋದ್ಬಿಟ್ಟು ಬೇರೆ ಎಲ್ಲೋ ಕಡೆ ಬೆಳಿತಾನೆ. ಆಮೇಲೆ ನಾನು ಇಡೀ ಯೂನಿವರ್ಸ್ ದೇವರೇ ಆದ ಶಿವನ್ನೇ ಭಯಪಡಿಸಿದ್ದೀನಿ. ಅವನು ಏನು ಅಂದರೆ ದಾರ್ಭದ್ರಿಂದ 2.5 ನಿಮಿಷ ಭಯ ಪಟ್ಕೊಂಡು ಅಲ್ಲಿ ಬಚ್ಚಿಡ್ಕೊಂಡಿರ್ತಾನೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಮ್ಮ ಗುರುನೂ ನಾನು ಭಯಪಡಿಸಿದ್ದೀನಿ. ಒಂದಿನ ನಂದು ಎಲ್ಲ ಸ್ಟಡೀಸ್ ಎಲ್ಲ ಮುಗೀತು, ನಮ್ಮ ಗುರು ಹೇಳಿದ್ರು, ನೀನು ಈ ಇಡೀ ವರ್ಲ್ಡಿಗೆ ಹೋಗಿ ನೀನು ಎಲ್ಲದನ್ನು ನೀನು ಕೆಲಸ ಮಾಡು ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, ನಾನು ನಿಮಗೂ ಟ್ರಬಲ್ ಮಾಡಬೇಕು, ಯಾಕಂದರೆ ಅದು ನನ್ನ ಡ್ಯೂಟಿ ಅಂತ. ಆಗ ನಮ್ಮ ಗುರುಗಳು ಹೇಳಿದ್ರು, ಇಲ್ಲ ಹಂಗಾಗಲ್ಲ, ನೀನು ನನ್ನ ಸ್ಟೂಡೆಂಟ್ ಅಷ್ಟೇ, ಇವಾಗ ನೀನು ಹೋಗ್ಬೋದು ಅಂತ ಹೇಳ್ತಾರೆ. ಆಗ ಆ ಗುರುಗಳು ಯಾರು ಅಂದರೆ ಬೃಹಸ್ಪತಿ ಅವತ್ತು ರಾತ್ರಿ ಒಂದು ಪಂಪ್ಕಿನ್ ಇರುತ್ತಲ್ವ, ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ಕೊಂಡು ಅವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಎಲ್ಲಿಂದನೋ 2 ಸೈನಿಕರು ಬಂದ್ಬಿಟ್ಟು ಬೃಹಸ್ಪತಿನ ಹಿಡ್ಕೊಂಡು ಆ ಬಿಳಿ ಬಟ್ಟೆನ ಇಸ್ಕೊತಾರೆ. ಆ ಬಿಳಿ ಬಟ್ಟೆಯಿಂದ ರಕ್ತ ಸುರಿತಾ ಇರುತ್ತೆ. ಆಗ ಅದನ್ನು ತೆಗೆದು ನೋಡಿದಾಗ ಅದರೊಳಗೆ ಯಾರ್ದೋ ತಲೆ ಇರುತ್ತೆ. ಆವಾಗ ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಶಾಕಾಗಿ ಇದೇನಿದು ಹಿಂಗೆ ಸಾಯಿಸಿದ್ದಾರೆ ಅಂತ ಅವ್ರನ್ನ ಬೃಹಸ್ಪತಿನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಮಾರನೇ ದಿನ ರಾಜ ಬಂದ್ಬಿಟ್ಟು ಆ ಬಿಳಿ ಬಟ್ಟೆನ ತೆಗೆದು ನೋಡ್ತಾನೆ, ಮತ್ತೆ ಆ ಪಂಪ್ಕಿನ್ನೇ ಇರುತ್ತೆ. ಆಗ ಬೃಹಸ್ಪತಿಗೆ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತಾನೆ. ಆಗ ಶನಿ ಹೇಳ್ತಾನೆ, ನೀನು ತುಂಬ ಜಂಬ ಇದೆ ನಿನಗೆ, ನೀನು ಇದನ್ನು ಅನುಭವಿಸಬೇಕು ಅಂತ ಹೇಳಿ ಶನಿನೂ ಹೊರಟೋಗ್ತಾನೆ. ಆಗ ವಿಕ್ರಮಾದಿತ್ಯ ಒಂದು ರಾಜ್ಯಭಾರನ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ವಿಕ್ರಮಾದಿತ್ಯಗೆ ಕುದುರೆ ಓಡಿಸೋದಂದರೆ ಭಾಳ ಇಷ್ಟ. ಒಂದಿನ ಒಬ್ಬ ಕುದುರೆ ಓಡಿಸೋಣ ಅವ್ನ ಕುದುರೆನ ತಗೊಂಡು ಬಂದಿರ್ತಾನೆ ಅವನ ರಾಜ್ಯಕ್ಕೆ. ಆ ಕುದುರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ವಿಕ್ರಮಾದಿತ್ಯ ನಾನು ಅದನ್ನು ಓಡಿಸ್ಬೇಕು ಅಂತ ಅವನಿಗೆ ಕುತೂಹಲ ಆಗಿಬಿಟ್ಟು ಅವನು ಅದ್ರ ಮೇಲೆ ಹತ್ತಿ ಓಡ್ಸೋಕೆ ಹೋಗ್ತಾನೆ. ಅವನಿಗೆ ಕಂಟ್ರೋಲ್ ತಪ್ಪಿಬಿಟ್ಟು ಆ ಕುದುರೆ ಫಾರೆಸ್ಟ್ ಒಳಗೆ ಹೋಗ್ಬಿಡುತ್ತೆ. ಅವನ ಸೈನಿಕರು ಅವನನ್ನು ಎಲ್ಲಿ ಹೋದ ಅಂತ ಗುರ್ತು ಹಿಡಿಯೋಕ್ಕೆ ಆಗಲ್ಲ. ರಾತ್ರಿ ಆಗುತ್ತೆ, ಇನ್ನು ಕುದುರೆ ಎಲ್ಲೆಲ್ಲೋ ಓಡ್ಕೊಂಡು ಹೋಗಿ ಯಾವುದೋ ದೊಡ್ಡ ಕಾಡಿನ ಮಧ್ಯೆ ನಿಲ್ಲುತ್ತೆ. ಆಗ ವಿಕ್ರಮಾದಿತ್ಯಂಗೆ ತುಂಬ ಸುಸ್ತಾಗಿರುತ್ತೆ. ಅವನು ಅಲ್ಲೇ ಒಂದು ಕಲ್ಲು ಮೇಲೆ ಮಲ್ಕೊಂಡು ಬಿಡ್ತಾನೆ. ಬೆಳಗ್ಗೆ ಎದ್ದು ನೋಡ್ತಾನೆ, ಕುದುರೆ ಇರೋದೇ ಇಲ್ಲ. ಆಗ ಅವನು ವಾಪಸ್ ನಡ್ಕೊಂಡು ಆ ದಟ್ಟ ಕಾಡೊಳಗೆ ಅವನ ರಾಜ್ಯದ ಕಡೆ ಬರ್ತಾ ಇರ್ತಾನೆ ನಡ್ಕೊಂಡು. ಆಗ ಅಲ್ಲಿ ಹತ್ತಿರ ಇರೋ ಇನ್ನೊಂದು ರಾಜ್ಯದ ಹತ್ರ ಹೋಗ್ತಾನೆ. ಅಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಆ ವ್ಯಾಪಾರಿಗೆ ಹೋಗ್ಬಿಟ್ಟು ಅವ್ನು ಬೇಡ್ಕೊತಾನೆ, ನಂಗೆ ಊಟ ಬೇಕು, ನಂಗೆ ತುಂಬ ಹಶ್ವಾಗಿದೆ, ಕೊಡ್ತೀರಾ ಅಂತ. ಅದಕ್ಕೆ ಆ ವ್ಯಾಪಾರಿ ಪಾಪ ಅಂತ ಅಂದ್ಕೊಂಡು ಅವನನ್ನು ಕರ್ಕೊಂಡು ಹೋಗಿ ಅವ್ರ ಮನೇಲಿ ಊಟ ಕೊಡ್ತಾನೆ. ಆ ದಿನ ವ್ಯಾಪಾರಿಗೆ ತುಂಬ ಪ್ರಾಫಿಟ್ ಆಗಿಬಿಡುತ್ತೆ.
ಅವನಿದ್ದವನು ಏನು ಇವನು ವಿಕ್ರಮಾದಿತ್ಯ ಬಂದೆ ಯಾರೋ ಒಬ್ಬ ಅಂತ ಅವನು ತುಂಬ ಒಳ್ಳೆ ಒಮೆನ್ ಅಂತ ಅವನು ಅಂದ್ಕೊಂಡ್ಬಿಟ್ಟು ನಮ್ಮ ಮನೆಯಲ್ಲೇ ಇವನು ಸೇವಕನಾಗಿರಲಿ ಅಂತ ಅವನು ಒಪ್ಕೊತಾನೆ. ಇದು ಯಾಕೆಂದರೆ ಶನಿದೇವ ಆ ಥರ ಮಾಡಿರ್ತಾನೆ. ಆಮೇಲೆ ಅವನ ಮನೆಯಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಯಾರು ಅಂದರೆ ವಿಕ್ರಮಾದಿತ್ಯ. ಆಗ ಅವ್ನು ಕೆಲಸ ಮಾಡ್ತಾ ಇರ್ತಾನೆ, ತುಂಬ ದಿನಗಳಾಗುತ್ತೆ. ಆಮೇಲೆ ಆ ವ್ಯಾಪಾರಿ ಮಗಳದು ಮದುವೆ ಇರುತ್ತೆ. ಆ ಮದುವೆಗೆ ಅಂತ ಒಂದು ತುಂಬ ಎಕ್ಸ್ಪೆನ್ಸಿವ್ ಇರೋ ಒಂದು ಸರ ತಂದು ಕೊಟ್ಟಿರ್ತಾರೆ. ಆಮೇಲೆ ಗಿಫ್ಟಾಗಿ ಒಂದು ಸ್ವ್ಯಾನ್, ಬಿಳಿ ಹಂಸದ್ದು ಒಂದು ಪೇಂಟಿಂಗ್ನು ಗಿಫ್ಟಾಗಿ ಕೊಟ್ಟಿರ್ತಾರೆ. ಅದನ್ನು ರೂಮಲ್ಲಿ ಇಟ್ಕೊಂಡಿರ್ತಾಳೆ ಅವಳು. ಒಂದಿನ ರಾತ್ರಿ ಮಲ್ಕೊಂಡಿದ್ದಾಗ ವಿಕ್ರಮಾದಿತ್ಯ ನೋಡ್ತಾನೆ, ಆ ಬಿಳಿ ಹಂಸ ಇರೋದು ಆ ಚಿತ್ರದಿಂದ ಆಚೆ ಬಂದ್ಬಿಟ್ಟು ಆ ವ್ಯಾಪಾರಿ ಮಗಳದ ಸರ ಇರೋದನ್ನ ಎತ್ಕೊಂಡು ಒಳಗೆ ಮತ್ತೆ ಚಿತ್ರದೊಳಗೆ ಹೋಗ್ಬಿಡುತ್ತೆ. ವಿಕ್ರಮಾದಿತ್ಯಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ. ಇದೇನಿದು ಹಿಂಗೆ, ನಾನೇನಾದ್ರು ಸುಮ್ಮನೆ ನಾನು ಅನ್ಕೊತಾ ಇದ್ದೀನ ಅಂತ ಮತ್ತೆ ಮಲ್ಕೊತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲರೂ ಆ ಸರಕ್ಕೆ ಹುಡುಕ್ತಾ ಇರ್ತಾರೆ. ವಿಕ್ರಮಾದಿತ್ಯ ಇದ್ದನು ಈ ಥರ ಹಿಂಗೆ ಬಿಳಿ ಹಂಸ ಚಿತ್ರದೊಳಗಿರೋದು ಎತ್ಕೊಂಡೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ಯಾರು ಬಿಲೀವ್ ಮಾಡ್ತಾರೆ, ಆ ಥರ ಚಿತ್ರದಿಂದ ಏನೋ ಬಂದು ಎತ್ಕೊಂಡೋಯ್ತು ಅಂತ ಯಾರು ಬಿಲೀವ್ ಮಾಡಲಿಲ್ಲ. ಅದಕ್ಕೆ ಇವನು ಸುಳ್ಳು ಹೇಳ್ತಿರ್ಬೋದು, ಇವನೇ ಎತ್ಕೊಂಡಿದ್ದಾನೆ ಅಂತ ಅವನನ್ನು ಅಲ್ಲಿನ ರಾಜನ ಹತ್ರ ಕರ್ಕೊಂಡೋಗ್ತಾನೆ. ಅಲ್ಲಿನ ರಾಜ ಯಾರು ಅಂದರೆ ಚಂದ್ರಸೇನ. ಆ ಚಂದ್ರಸೇನ ವಿಕ್ರಮಾದಿತ್ಯದ ಎನಿಮಿ ಇರ್ತಾನೆ. ಅದಕ್ಕೆ ಸಿಕ್ತು ಚಾನ್ಸು ಅಂತ ಏನು ಇನ್ವೆಸ್ಟಿಗೇಷನ್ ಮಾಡಲಿಲ್ದಂಗೆ ಅವನ ಕೈ ಕಾಲು ಕಟ್ ಮಾಡಿ ಊರಿಂದ ಆಚೆ ಅವನನ್ನು ಬಿಸಾಕಕ್ಕೆ ಅವನ ಸೈನಿಕರಿಗೆ ಹೇಳ್ತಾನೆ. ಅದನ್ನು ಅವ್ರ ಸೈನಿಕರು ಮಾಡಿ ಬಿಡ್ತಾರೆ. ವಿಕ್ರಮಾದಿತ್ಯ ಅಲ್ಲೇ ನೋವಿಂದ ಅಳ್ಕೊಂಡಿರ್ತಾನೆ. ಅಲ್ಲಿ ಆ ದಾರಿಯಲ್ಲೇ ಇನ್ನೊಬ್ಬ ವ್ಯಾಪಾರಿ ಹೋಗ್ತಾ ಇರ್ತಾನೆ. ಅವನು ವಿಕ್ರಮಾದಿತ್ಯ ಮೇಲೆ ಕರುಣೆ ತೋರಿಸಿ ಅವನನ್ನು ಕರ್ಕೊಂಡೋಗಿ ಅವನ ಮನೆಯಲ್ಲಿ ಅವನದು ಗಾಯಗಳಿಗೆಲ್ಲ ಡ್ರೆಸ್ಸಿಂಗ್ ಮಾಡಿ ಅವನಿಗೆ ಗಾಯನೆಲ್ಲ ಹೀಲ್ ಆಗೋಕ್ಕೆ ಹೆಲ್ಪ್ ಮಾಡ್ತಾನೆ. ಅದಾದಮೇಲೆ ಅವನ ಮನೆಯಲ್ಲೇ ಒಂದು ಕೆಲಸ ಕೊಡ್ತಾನೆ. ಏನು ಅವನ ಕೆಲಸ ಇತ್ತು ಅಂದರೆ, ಅವನು ಆಯಿಲ್ ಕ್ರಷ್ ಮಾಡೋದಿರುತ್ತಲ್ವ, ಅದು ಆ ವ್ಯಾಪಾರಿದು ಕೆಲಸ ಇರುತ್ತೆ. ಸೊ ಅದು ಎಲ್ಲ ಆಯಿಲ್ ಕ್ರಷ್ ಮಾಡೋದು, ಅದು ಕೌಗಳು ಮಾಡ್ತಿರ್ತಾರಲ್ವ, ಅವೆಲ್ಲ ಸರಿಯಾಗಿ ನಡಿಬೇಕು ಅನ್ನೋದೇ ವಿಕ್ರಮಾದಿತ್ಯನ ಕೆಲಸ ಆಗಿರುತ್ತೆ. ಸೊ ವಿಕ್ರಮಾದಿತ್ಯ ಇದ್ದವನು ಅದನ್ನು ಮಾಡ್ತಾ ಇರ್ತಾನೆ. ಅವನಿಗೆ ಫುಲ್ ಸಂತೋಷ ಆಗಿರುತ್ತೆ, ನಂಗೆ ಕೈ ಕಾಲಿಲ್ಲ ಅಂದರೂ ಇಷ್ಟು ಕೆಲಸ ಮಾಡ್ತೀನಲ್ವಾ ಅಂತ. ಆಮೇಲೆ ಅವನು ರಾತ್ರಿ ಹೊತ್ತು ಹಾಡಾಡ್ತಿರ್ತಾನೆ ತುಂಬ ಚೆನ್ನಾಗಿ. ಅವನ ವಾಯ್ಸ್ ತುಂಬ ಮೆಲೋಡಿಯಸ್ ಆಗಿರುತ್ತೆ. ಆದ್ದರಿಂದ ಅಲ್ಲಿನ ರಾಣಿ ಇರ್ತಾಳಲ್ವ, ಅವಳಿಗೆ ನಾನು ಇವನನ್ನು ಮದುವೆ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿನ ರಾಜರೆಲ್ಲರೂ ಇಲ್ಲ, ಅವನು ಕೈ ಕಾಲೇ ಇಲ್ಲ, ಅವನನ್ನು ಯಾಕೆ ಮದುವೆ ಮಾಡಿಸ್ಬೇಕು ಅಂತ ಅವರಿಗೆ ಇಷ್ಟನೇ ಇರಲ್ಲ. ಆದರೂ ಅವಳು ಮದುವೆ ಆಗಲೇಬೇಕು ಅಂತ ಮದುವೆ ಮಾಡಿಸ್ತಾರೆ. ಅದಾದಮೇಲೆ ವಿಕ್ರಮಾದಿತ್ಯ ಮಲ್ಕೊಂಡಾಗ ಅವನ ಕನಸಿನಲ್ಲಿ ಶನಿ ಮಹಾದೇವ ಬಂದ್ಬಿಟ್ಟು ಅವನಿಗೆ ಹೇಳ್ತಾನೆ, ನಿನ್ನೆಲ್ಲ ಕಷ್ಟಗಳಲ್ಲೂ ನೀನು ತುಂಬ ಚೆನ್ನಾಗಿ ಹೋಗಿದ್ಯಾ, ನೀನು ನನ್ನನ್ನು ಯಾವತ್ತೂ ಬ್ಲೇಮೇ ಮಾಡಲಿಲ್ಲ, ಈ ಥರ ನೀನು ನನಗೆ ಕಷ್ಟ ಕೊಟ್ಟಿದ್ಯಾ ಆ ಥರ ಅಂತ ಎಲ್ಲ, ನಿಂದು ಪ್ರೈಡೆಲ್ಲ ಇವಾಗ ನಿನಗೆ ಹೋಗಿದೆ, ನಿನಗೆ ಏನು ಬೇಕು ವರ ಅಂತ. ಆಗ ವಿಕ್ರಮಾದಿತ್ಯ ಕೇಳ್ತಾನೆ, ನನಗೆ ಅಂತ ಏನೂ ಬೇಡ, ಆದರೆ ಈ ಥರ ಕಷ್ಟನ ಬೇರೆಯವರಿಗೆಲ್ಲ ಕೊಡಬೇಡ ಅಂತ ಕೇಳ್ಕೊತಾನೆ. ಆಗ ಶನಿ ಮಹಾದೇವ ಹೇಳ್ತಾನೆ, ಇಲ್ಲ, ಇದು ಕಷ್ಟ ಏನಕ್ಕೆ ಅಂದರೆ ಅವ್ರನ್ನ ಅರ್ಥಕೊಳಕ್ಕೆ ಅದು ಕಷ್ಟ ಇರೋದು, ಅದಾದಮೇಲೆ ನಾನು ಅವರಿಗೆ ಏನಾದ್ರು ಒಳ್ಳೇದು ಮಾಡಿ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ವಿಕ್ರಮಾದಿತ್ಯಂಗೆ ಮತ್ತೆ ಎದ್ದು ನೋಡ್ತಾನೆ, ಅವನಿಗೆ ಕೈ ಕಾಲು ಬಂದಿರುತ್ತೆ ವಾಪಸ್ಸು. ಆವಾಗ ಅವನ ರಾಜ್ಯಕ್ಕೆ ಮತ್ತೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನು ಫಸ್ಟ್ ಅವನು ವ್ಯಾಪಾರಿ ಇರ್ತಾನಲ್ವ, ಅವ್ರ ಮನೆಗೆ ಹೋಗಿ ಅವತ್ತು ರಾತ್ರಿ ಅಲ್ಲೇ ಕಳೀತಾನೆ. ಅವತ್ತು ರಾತ್ರಿ ಆ ಚಿತ್ರದಿಂದ ಹಂಸ ಬಂದ್ಬಿಟ್ಟು ವಾಪಸ್ ಆ ಸರನ್ನು ಕೊಡುತ್ತೆ. ಆಮೇಲೆ ಅವನ ರಾಜ್ಯಕ್ಕೆ ಹೋಗಿ ಅವನು ಖುಷಿಯಾಗಿ ರೂಲ್ ಮಾಡ್ತಾನೆ. ಈ ಕಥೆಯಿಂದ ನಾವು ಏನು ಕಲಿಬೋದು ಅಂದರೆ, ನಾವು ಯಾವುದೇ ಕಷ್ಟ ಬಂದರೂ ಅದನ್ನು ನಾವು ಎದುರಿಸ್ಬೇಕು. ಅಂದರೆ ಇವಾಗ ಸ್ವಾಮಿ ವಿವೇಕಾನಂದನು ಒಂದ್ಸರಿ ವಾರಣಾಸಿಯಲ್ಲಿ ಹೋಗ್ಬೇಕಾರೆ ಅಲ್ಲಿ ಒಂದಿಷ್ಟು ಮಂಗಗಳವ್ರನ್ನ ಅಟ್ಟಿಸ್ಕೊಂಡು ಬರುತ್ತೆ. ಆದರೆ ಅವರು ಓಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಯಾರೋ ಒಬ್ಬರು ಅವ್ರಿಗೆ ಹೇಳ್ತಾರೆ, ಓಡಬೇಡ, ಎದುರಿಸು ಅಂತ. ಸ್ವಾಮೀಜಿ ಹಿಂಗೆ ತಿರುಗ್ತಾರೆ, ಮಂಗಗಳೆಲ್ಲ ಓಡೋಗ್ಬಿಡ್ತವೆ. ಸೊ ನಾವು ಯಾವಾಗಲೂ ಯಾವುದೇ ಕಷ್ಟ ಬಂದರೂ ಅದನ್ನು ನಾವು ಎದುರಿಸ್ಬೇಕು. ಅದರಿಂದ ಓಡೋಕ್ಕೆ ಹೋದರೆ ಅದು ಸರಿ ಹೋಗಲ್ಲ. ಆಮೇಲೆ ಇನ್ನೊಂದು ಏನು ನೀತಿ ಇಲ್ಲಿ ಕಲಿಬೋದು ಅಂದರೆ, ನಾವು ಯಾವಾಗಲೂ ಸತ್ಯತೆಯಿಂದ ಜೀವನ ನಡೆಸಬೇಕು. ಇಲ್ಲಿ ವಿಕ್ರಮಾದಿತ್ಯ ಅವನಿಗೆ ಗೊತ್ತಿತ್ತು, ನಾನು ಈ ಥರ ಏನೋ ಹೇಳಿದ್ರೆ ಅವರು ಬಿಲೀವ್ ಮಾಡಲ್ಲ ಅಂತ. ಆದರೂ ಅವನಿಗೆ ಗೊತ್ತಿತ್ತಲ್ಲ, ಅವನು ಹೇಳ್ದ ಸತ್ಯವಾಗಿ.
ಅದನ್ನ ನಾವು ಪಾಲಿಸಬೇಕು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಕಲಿಯುಗದಲ್ಲಿ ಸತ್ಯವೇ ತಪಸ್ಸು ಅಂತ. ಎಲ್ಲರಿಗೂ ಜಯ ರಾಮಕೃಷ್ಣ. ಜಯರಾಮಕೃಷ್ಣ ಉತ್ತಮ್ ಒಂದು ಪುರಾಣದ ಒಂದು ಸುದೀರ್ಘವಾದಂಥ ಒಂದು ಕತೆ, ವಿಕ್ರಮಾದಿತ್ಯನ ಕತೆ ತುಂಬ ಚೆನ್ನಾಗಿದೆ ಇದು. ಆ ಒಂದು ಕತೆನ ನಾವೆಲ್ಲ ಸಾಮಾನ್ಯವಾಗಿ ಕೇಳಿರ್ತೀವಿ, ಸುಮಾರು ಯಾರು ಪುರಾಣಗಳದ್ದು ಕತೆಗಳು ಓದಿರ್ತದ್ರಲ್ಲಿ ಆ ಶನಿ ಮಹಾತ್ಮನ ಒಂದು ಶನಿ ಕಥೆನಲ್ಲಿ ಬರುತ್ತಿದೆ. ಶನಿ ಮಹಾತ್ಮನ ಮಹಾತ್ಮೆಯಲ್ಲಿ ಈ ಥರದ ಕಥೆಗಳು ತುಂಬ ಬರುತ್ತೆ. ಹೇಗೆ ಶನಿ ಮಹಾತ್ಮ ಆ ಒಂದು ಶನಿ ಅನ್ನೋದನ್ನು ನಾವೇನು 7 ವರ್ಷ ಶನಿ ಕಾಟ ಅಂತೀವೋ ಅದನ್ನು ಆ ಶನಿ ಮಹಾತ್ಮ ಪ್ರತಿಯೊಬ್ಬರಿಗೂ ಅದನ್ನು ಕೊಡ್ತಾನಂತೆ, ಕಡೆಯಲ್ಲಿ ಒಳ್ಳೇದು ಮಾಡ್ತಾನಂತೆ ಅನ್ನೋಗೆ. ಇಲ್ಲಿ ಅವನ ಕತೆ ಯಾವುದೇ ರೀತಿ ಇರಲಿ, ಅದು ನಮಗೆ ಅದಕ್ಕೆ ಎವಿಡೆನ್ಸ್ ಎಲ್ಲ ನೋಡೋದು ಬೇಡ. ಆದರೆ ಉತ್ತಮ್ ಹೇಳಿದಾಗೆ ಒಂದು ಮುಖ್ಯವಾದ ಅಂಶ ನಾವಿಲ್ಲಿ ನೋಡಿದ್ದೇನಪ್ಪ ಅಂದರೆ, ನಾವು ಯಾವಾಗಲೂ ಸತ್ಯತೆಯಿಂದ ಇರಬೇಕು ಅಷ್ಟೇ. ಏನೇ ಕಷ್ಟ ಬಂದ್ರೂ ಎಲ್ಲ ಕಷ್ಟಗಳನ್ನು ನಾನು ಎದುರಿಸ್ತೀನಿ. ಯಾಕೆಂದರೆ ಸತ್ಯ ಯಾರು ಹೆಚ್ಚಾಗಿ ಹೇಳೋಕ್ಕೆ ಹೋಗ್ತಾರೋ ಅವ್ರ ಕಷ್ಟಗಳೇ ಜಾಸ್ತಿ. ನಾವು ಈ ಕಷ್ಟಗಳನ್ನು ತಪ್ಪಿಸ್ಕೊಳ್ಳೋದಕ್ಕೇ ಸುಳ್ಳು ಹೇಳೋದು. ಆ ಸುಳ್ಳು ಹೇಗಪ್ಪ ಅಂದರೆ, ಸತ್ಯ ಒಂದು ಹೇಳಿ ಕಷ್ಟಪಡ್ಬೋದು, ಸುಳ್ಳನ್ನು ಮಾತ್ರ ಹೇಳ್ತಾನೇ ಇರಬೇಕು. ಅದು ಎಷ್ಟಾದರೂ ಸಾವಿರಾರು ಸುಳ್ಳಾಗ್ಬಿಟ್ಟು ಆಮೇಲೆ ಅಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗತ್ತೆ. ಸೊ ಉತ್ತಮವಾದಂಥ ಒಂದು ನೀತಿ ಇರುವಂಥ ಒಂದು ಕಥೆನ ನಮ್ಮ ಚೆನ್ನಾಗಿ ಉತ್ತಮವಾಗಿ ಹೇಳಿದ್ದಾನೆ. ಅವನಿಗೆ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ ಧನ್ಯವಾದ ತಿಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ. जयराम कृष्ण सर. जयराम कृष्णा सर. जयराम कृष्ण सर. जयराम कृष्णा सर. जयराम कृष्ण सर. जयराम कृष्णा सर. जयराम कृष्ण 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 सर. जयराम कृष्णा सर. जयराम कृष्णा. जयराम कृष्ण.